ಸಭಾಸದರೇ, ಇಲ್ಲಿಯವರೆಗೆ ಕಾರ್ಯಾರ್ಥಿಗಳಾಗಿ ಬಂದ ಎಲ್ಲ ಪ್ರಜೆಗಳ ಸಮಸ್ಯೆಗಳನ್ನು ಆಲಿಸಿದ್ದಾಯಿತು. ಅವುಗಳ ನಿವಾರಣೆಗಾಗಿ ತಕ್ಕ ವ್ಯವಸ್ಥೆಗಳನ್ನು ಮಾಡಿದ್ದಾಯಿತು. ಈಗ ಇಲ್ಲಿರುವ ನಿಮಗೆ ಯಾರಿಗಾದ್ರೂ ಯಾವುದಾದ್ರೂ ಕೋರಿಕೆಗಳಿದ್ದರೆ ಅದನ್ನು ಪ್ರಸ್ತಾಪಿಸಬಹುದು. ಸಕಾರಣವಾದ ನಿಮ್ಮ ಕೋರಿಕೆಗಳನ್ನು ಈಡೇರಿಸುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ. ಪ್ರಭು, ರಾಮರಾಜ್ಯದಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಇಲ್ಲವೇನೋ ಎಂಬಂತಾಗಿದೆ. ನಾವೆಲ್ಲರೂ ಸಂತೋಷದಿಂದ ಸಂತೃಪ್ತಿಯಿಂದ ಇದ್ದೇವೆ. ತಮ್ಮ ಬಳಿ ಕೇಳಿಕೊಳ್ಳಲು ನಮ್ಮಲ್ಲಿ ಯಾವುದೇ ಕೋರಿಕೆ ಇಲ್ಲ ಪ್ರಭು. ಹೌದು ಪ್ರಭು, ಈವರೆಗೆ ನಿಮ್ಮಲ್ಲಿ ಮುಂದೆ ಬಂದ ಕೋರಿಕೆಗಳೇನೇ ಇದ್ದರೂ ಕೇಳಬೇಕೆಂಬ ಕಾರಣಕ್ಕೋಸ್ಕರ ಕೇಳಿದ ಕೋರಿಕೆಗಳಷ್ಟೇ. ಆದರೆ ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಹಸಿವು, ಭಯ, ಅಸುರಕ್ಷೆ ಇದ್ದರೆ ತಾನೇ ಅದಕ್ಕೆ ಪರಿಹಾರ ಬೇಡುವುದು. ಮಹಾಪ್ರಭು, ಧರ್ಮವನ್ನು ಮೀರಿದ ದುರಾಸೆಯಿಂದ ಆಸೆಗಳು ಮೂಡಬಹುದು. ಆದರೆ ನಮ್ಮ ಪ್ರಜೆಗಳು ಧರ್ಮದಿಂದ ನಡೆಯುತ್ತಿದ್ದಾರೆ. ಧರ್ಮಸಮ್ಮತವಾದ ಎಲ್ಲವೂ ದೊರೆಯುತ್ತಿರುವಾಗ ಲೋಭ ದುರಾಸೆಗೆ ಅವಕಾಶವೇ ಇಲ್ಲ ಪ್ರಭು. ಹೌದು ಪ್ರಭು, ನಮಗೆ ಅಗತ್ಯವಾದ ಎಲ್ಲವೂ ಲಭಿಸುತ್ತಿದೆ. ಕೊರತೆಯಿಂದ ಕಳವಳಿಸುವ ಕಾರಣವೇ ಇಲ್ಲ. ಯಾವ ದುಷ್ಟ ಶಕ್ತಿಯಿಂದಲೂ ನಮ್ಮ ನೆಮ್ಮದಿಗೆ ಭಂಗ ಉಂಟಾಗಿಲ್ಲ. ಸಭಾಸದರೇ, ನಿಮ್ಮೆಲ್ಲರ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗುತ್ತದೆ. ನಮ್ಮ ಪ್ರಜೆಗಳೆಲ್ಲರೂ ಸಂತೋಷದಿಂದ ಸಂತೃಪ್ತಿಯಿಂದಿರಬೇಕೆಂಬುದೇ ನನ್ನ ಬಯಕೆ. ಆದರೆ ನಮ್ಮ ಪ್ರಜೆಗಳ ಕೋರಿಕೆ ಏನೆಂದು ತಿಳಿಯಲು ನಾನು ಸದಾ ಪ್ರಯತ್ನಿಸುತ್ತಲೇ ಇರುತ್ತೇನೆ. ನನ್ನ ಎದುರಿಗೆ ಬಂದು ಕೇಳುವವರಾಗಿರಬಹುದು ಅಥವಾ ಅರಮನೆಯ ಹೊರಬಾಗಿಲಲ್ಲಿ ನಿಂತವರಾಗಿರಬಹುದು. ಅಂತವರ ಸಮಸ್ಯೆ ಏನೆಂದು ತಿಳಿದು ಅದನ್ನು ಈಡೇರಿಸುವುದು ರಾಜನಾದ ನನ್ನ ಕರ್ತವ್ಯ. ಲಕ್ಷ್ಮಣ, ನೀನು ಈಗಲೇ ಅರಮನೆಯ ಮಹಾದ್ವಾರಕ್ಕೆ ಹೋಗಿ ಅಲ್ಲಿ ಯಾರಾದರೂ ಕಾರ್ಯಾರ್ಥವಾಗಿ ಬಂದಿರುವರೋ ಎಂದು ವಿಚಾರಿಸಿಕೊಂಡು ಬಾ. ಆಗಲಿ ಮಹಾಪ್ರಭು, ನಾನು ಈಗಲೇ ಹೋಗಿ ಬರುತ್ತೇನೆ. ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಆಶ್ರಮದಲ್ಲಿ ಅನಾಥೆಯಂತೆ ಕುಳಿತಿಹಳು. ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಪುರುಷೋತ್ತಮನ ಪಟ್ಟದ ರಾಣಿಯಾದವಳು ಪರ್ಣಕುಟಿಯಲಿ ಮುನಿ ಕರುಣೆಯಲ್ಲಿಹಳು ಪುರುಷೋತ್ತಮನ ಪಟ್ಟದ ರಾಣಿಯಾದವಳು ಪರ್ಣಕುಟಿಯಲಿ ಮುನಿ ಕರುಣೆಯಲ್ಲಿಹಳು ಅನುಗಾಲವು ಪತಿಯ ಜೊತೆಗಿರುವ ಭಾಗ್ಯ ಕ್ಷಣಕಾಲವು ಪತಿಯನಗಲದ ಸೌಭಾಗ್ಯ ಬಯಸಿ ಅನುಗಾಲವು ಪತಿಯ ಜೊತೆಗಿರುವ ಭಾಗ್ಯ ಕ್ಷಣಕಾಲವು ಪತಿಯನಗಲದ ಸೌಭಾಗ್ಯ ಬಯಸಿ ಬಯಸಿ ನಿತ್ಯ ಸೇವಿಸುತ್ತಿದ್ದವಳು
ಕಾಣುವುದೆಂದು ಇಂದು ಪತಿಯ ಕಾಣುವುದೆಂದು ಅಯೋಧ್ಯೆಯಲ್ಲಿ ಅಭಿಷಿಕ್ತ ರಾಣಿಯಾದವಳು ಆಶ್ರಮದಲ್ಲಿ ಅನಾಥೆಯಂತೆ ಕುಳಿತಿಹಳು ಅನಾಥೆಯಂತೆ ಕುಳಿತಿಹಳು. ಸೀತೆ, ಸೀತೆ, ಏನು ತಾಯಿ? ನೀನು ಫಲಹಾರ ಸೇವಿಸುವ ಸಮಯವಾಯಿತು. ನಾನು ಫಲಹಾರ ಸೇವಿಸಬೇಕೆ? ಏಕೆ? ಫಲಹಾರ ಸೇವಿಸುವುದಕ್ಕೆ ಯೋಚಿಸಬೇಕೆ? ಏನೂ ಬೇಡದಿರುವಾಗ ಫಲಹಾರದ ಯೋಚನೆ ಹೇಗೆ ಬರುತ್ತದೆ? ಸೀತೆ, ನಿನ್ನ ಮನಸ್ಸಿನ ಸ್ಥಿತಿ ನಮಗೆ ಅರ್ಥವಾಗುತ್ತದೆ. ಅನಿರೀಕ್ಷಿತ ಆದ ಆಘಾತದಿಂದ ತತ್ತರಿಸಿ ಹೋಗಿರುವ ನಿನ್ನ ಮನಸ್ಸಿಗೆ ಏನೂ ಬೇಡದಿರಬಹುದು. ಆದರೆ ದೇಹಕ್ಕೆ ಬೇಕಲ್ಲವೇ? ಏಕೆಂದರೆ ನೀನೀಗ ಗರ್ಭಿಣಿ. ನಿನ್ನ ಹೊಟ್ಟೆಯಲ್ಲಿರುವ ಮಗು ಆಹಾರವಿಲ್ಲದೆ ಒಣಗಬೇಕೆ? ಅದರ ರಕ್ಷಣೆಗಾದರೂ ನೀನು ಆಹಾರ ಸೇವಿಸಲೇಬೇಕು. ನಿಮ್ಮ ಮಾತು ನಿಜ ತಾಯಿ. ನಾನು ನನಗೋಸ್ಕರ ಬದುಕುವುದು ಮುಗಿದು ಹೋಯಿತು. ಈಗ ನಾನು ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರ ಬದುಕಬೇಕು. ಇಷ್ಟೊಂದು ವಿಷಾದವೇಕೆ? ಈಗಲೇ ಎಲ್ಲವೂ ಮುಗಿದು ಹೋದಾಗೆ ಇಷ್ಟೊಂದು ನಿರಾಸೆ ಏಕೆ ಪಡುತ್ತಿರುವೆ? ಇನ್ನೇನು ಉಳಿದಿದೆ? ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಬದುಕಿನ ಎಲ್ಲಾ ಬಾಗಿಲು ಮುಚ್ಚಿ ಹೋಗಿವೆ. ಆ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿದ ಕೂಡಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕೆಂಬ ಭಾವನೆ ಬಂತು. ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಆದರೆ ಇನ್ನು ಲೋಕಕ್ಕೆ ಬಾರದ ನನ್ನ ಕಂದನನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ ಎಂಬ ಭಾವನೆಯಿಂದ ಆ ನಿರ್ಧಾರವನ್ನು ಬಿಟ್ಟೆ. ಸೀತೆ, ನೀನು ನಿನ್ನ ಮಗುವಿಗಾಗಿಯೂ ಬದುಕಬೇಕು, ನಿನಗಾಗಿಯೂ ಬದುಕಬೇಕು, ನಿನ್ನ ಪತಿಗಾಗಿ, ನಿನ್ನ ವಂಶದ ಶ್ರೇಯಸ್ಸಿಗಾಗಿಯೂ ಬದುಕಬೇಕು. ಕತ್ತಲೆ ಎಷ್ಟೇ ದಟ್ಟವಾದರೂ ಅದನ್ನು ಹೊಡೆದೋಡಿಸುವ ಸೂರ್ಯೋದಯ ಆಗಲೇಬೇಕಲ್ಲವೇ? ಇಂದಲ್ಲ ನಾಳೆ ನಿನ್ನ ಕಷ್ಟಗಳೂ ದೂರವಾಗುತ್ತವೆ. ಮರಳಿ ನಿನ್ನ ಪತಿಯ ಸಾನ್ನಿಧ್ಯ ದೊರಕುವುದು ಎಂದು ಆಶಾವಾದಿಯಾಗಿ ಕಾಯುತ್ತಿರಬೇಕು. ನನ್ನ ಕಾಯುವಿಕೆಯಿಂದ ಶುಭವಾಗುವುದೋ ಇಲ್ಲವೋ, ಆದರೆ ನಿಮ್ಮೆಲ್ಲರ ಹಾರೈಕೆಯ ಅಕ್ಕರೆಯನ್ನು ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ. ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಯ ದೊರೆತದ್ದು ನನ್ನ ಪೂರ್ವಜನ್ಮದ ಸುಕೃತವೆಂದು ನಾನು ಭಾವಿಸುತ್ತೇನೆ. ಸೀತೆ, ನಿನ್ನಂತ ಮಹಾಪತಿವ್ರತೆಯ ಆರೈಕೆ ಮಾಡುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ತೆಗೆದುಕೋ, ಹಣ್ಣನ್ನು ಸೇವಿಸಿ. ಇಲ್ಲಿ ಯಾರೂ ಇಲ್ಲ. ಕಾರ್ಯನಿಮಿತ್ತ ಪ್ರಭುಗಳ ದರ್ಶನ ಮಾಡುವ ಇಚ್ಛೆಯುಳ್ಳವರು ಈ ದಿನ ಯಾರೂ ಇಲ್ಲವೆಂದೇ ಅರ್ಥ. ಅಂದರೆ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸಬಹುದು. ರಾಜಕುಮಾರ ಲಕ್ಷ್ಮಣನಿಗೆ ಪ್ರಣಾಮಗಳು. ಯಾರೂ ಇಲ್ಲ. ನನಗೆ ವಂದನೆ ಹೇಳಿದವರು ಯಾರು? ಲಕ್ಷ್ಮಣ, ಏಕೆ ಎಚ್ಚರ ಪಡುತ್ತಿರುವೆ? ನಿನಗೆ ವಂದನೆ ಹೇಳಿದ್ದು ನಾನು. ಎಲೆ ಶ್ವಾನವೇ, ನೀನು ಮಾತನಾಡುತ್ತಿರುವೆಯಾ? ಹೌದು ಲಕ್ಷ್ಮಣ. ನೀನು ಕಾರ್ಯಾರ್ಥವಾಗಿ ಇಲ್ಲಿಗೆ ಬಂದಿರುವೆಯಾ? ಹೌದು. ನಿನ್ನ ಕೃಪೆಯಿಂದ ಪ್ರಭುಗಳ ಮೂಲಕ ನನ್ನ ಕಾರ್ಯವೊಂದು ಆಗಬೇಕಿದೆ.
ಅದಕ್ಕಾಗಿ ಬಂದಿದ್ದೇನೆ. ನಿನಗೆ ಯಾವ ಕಾರ್ಯವಾಗಬೇಕಾಗಿದೆ ಎಂದು ನಿರ್ಭಯವಾಗಿ ಹೇಳು. ಪ್ರಭುಗಳು ಅದನ್ನು ಖಂಡಿತ ನೆರವೇರಿಸುತ್ತಾರೆ. ಲಕ್ಷ್ಮಣ, ಅನ್ಯಥಾ ಭಾವಿಸಬೇಡ. ನನ್ನ ಕಾರ್ಯವೇನೆಂದು ಸಮಸ್ತ ಜೀವಿಗಳಿಗೂ ಅಭಯವನ್ನು ನೀಡುವ ಪುರುಷೋತ್ತಮನಾದ ರಾಮಚಂದ್ರನ ಎದುರಿನಲ್ಲೇ ಹೇಳುತ್ತೇನೆ. ಅಂದರೆ ಈಗ ನೀನು ಪ್ರಭುಗಳ ಸಂದರ್ಶನವನ್ನು ಬಯಸುತ್ತಿರುವೆಯಾ? ಹೌದು ಸೌಮಿತ್ರ, ನಾನು ಪ್ರಭು ರಾಮಚಂದ್ರನ ಸನ್ನಿಧಿಯಲ್ಲಿ ಮಾತನಾಡಲು ಬಯಸುತ್ತೇನೆ. ಆದರೆ ಎಂಬ ಸಂದೇಹದ ಧ್ವನಿ ಏಕೆ? ನೀನು ಸಂಕೋಚವಿಲ್ಲದೆ ಪ್ರಭುಗಳನ್ನು ಕಂಡು ಮಾತನಾಡಬಹುದು. ಲಕ್ಷ್ಮಣ, ಪ್ರಭು ಸಾನ್ನಿಧ್ಯವೆಂದರೆ ದೈವ ಸಾನ್ನಿಧ್ಯದಂತೆ. ಅಂತ ಕಡೆ ಅಧಮ ಯೋನಿಯಲ್ಲಿ ಹುಟ್ಟಿರುವ ನಾನು ಬರುವುದು ಉಚಿತವೋ ಅಲ್ಲವೋ ಎಂದು ಯೋಚಿಸುತ್ತಿದ್ದೇನೆ. ನೀನು ಬರಿಯ ಶ್ವಾನವಲ್ಲ, ಧರ್ಮ ವಿಚಾರಗಳನ್ನು ಬಲ್ಲ ಶ್ವಾನರೂಪಿ ಇರುವಂತಿದೆ. ಧರ್ಮಾತ್ಮನಾದ ರಾಮನ ರಾಜ್ಯದಲ್ಲಿ ಸಕಲ ಚರಾಚರಗಳಲ್ಲೂ ಧರ್ಮ ನೆಲೆಗೊಂಡಿದೆ. ಬೀಸುವ ಗಾಳಿಯಲ್ಲೂ ಧರ್ಮದ ಸುಗಂಧವೇ ತೇಲುತ್ತಿದೆ. ಅಂದ ಮೇಲೆ ಕಿಂಚಿತ್ತು ಧರ್ಮ ವಿಚಾರ ನನಗೆ ತಿಳಿದಿರುವುದರಲ್ಲಿ ವಿಶೇಷವೇನೂ ಇಲ್ಲ. ಅಂದರೆ ನಿನಗೆ ಪ್ರಭುಗಳ ಗುಣ ವಿಶೇಷಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದೆ ಎಂದಾಯಿತು. ಧರ್ಮ ಸ್ವರೂಪನಾದ ಧರ್ಮದ ದಾರಿಯಿಂದ ಕಿಂಚಿತ್ತೂ ಅಲುಗದ ಮಹಾತ್ಮನಾದ ರಾಮಚಂದ್ರನ ಗುಣ ವಿಶೇಷಗಳು ಯಾರಿಗೆ ತಾನೇ ತಿಳಿದಿಲ್ಲ ಲಕ್ಷ್ಮಣ. ಶ್ರೀರಾಮಚಂದ್ರ ಪ್ರಿಯ ದರ್ಶನ, ಶತ್ರು ಭಯಂಕರ, ನೀತಿವಿದ, ಮಹಾ ತೇಜಸ್ವಿ, ಪ್ರಜಾ ವತ್ಸಲ, ಕರುಣಾ ಸಾಗರ, ಜಿತೇಂದ್ರಿಯ, ಶರಣಾಗತ ವತ್ಸಲ. ಹೇ ಶ್ವಾನವೇ, ನನಗೆ ಸಂತೋಷವಾಗುತ್ತಿದೆ. ನಿನ್ನ ಬಾಯಿಂದ ರಾಮಚಂದ್ರನ ಗುಣಗಾನವನ್ನು ಕೇಳಿ ನನಗೆ ಆನಂದವಾಗುತ್ತಿದೆ. ಕರುಣಾಮಯನಾದ ಅವನ ಸನ್ನಿಧಿಗೆ ಬರಲು ನಿನಗೆ ಹಿಂಜರಿಕೆ ಏಕೆ? ಸಕಲ ಜೀವ ಜಂತುಗಳನ್ನು ಅಕ್ಕರೆಯಿಂದ ಕಾಣಬಲ್ಲ ರಾಮಚಂದ್ರ ನಿನ್ನನ್ನು ಪ್ರತಿಬಂಧಿಸುತ್ತಾನೆಯೇ? ಪ್ರಭುವಿನ ಔದಾರ್ಯವನ್ನು, ಸ್ಥಾನಮಾನವನ್ನು ಮರೆತು ನನ್ನಂತವರು ದುರುಪಯೋಗಪಡಿಸಿಕೊಳ್ಳಬಾರದು. ಪ್ರಭು ಆಜ್ಞೆ ಇಲ್ಲದೆ ನಾನು ರಾಜಭವನವನ್ನ ಪ್ರವೇಶಿಸಲಾರೆ. ಹಾಗೆಂದು ನಾನು ರಾಮಚಂದ್ರನ ಬಳಿ ಹೇಳಬೇಕಾಗುತ್ತದೆ. ಹೇಳು ಲಕ್ಷ್ಮಣ. ಅನಂತರ ಪ್ರಭು ಏನು ಆಜ್ಞೆ ಮಾಡುತ್ತಾರೋ ಹಾಗೇ ನಡೆದುಕೊಳ್ಳುತ್ತೇನೆ. ಆಗಬಹುದು. ನಾನು ಈಗಲೇ ಹೋಗಿ ನಿನ್ನ ವಿಚಾರವನ್ನು ಪ್ರಭುಗಳಿಗೆ ನಿವೇದಿಸುತ್ತೇನೆ. ನೀನು ಇಲ್ಲಿಯೇ ಕಾದಿರು. ಆಹಾ ಆಹಾ, ನಾರಾಯಣ ನಾರಾಯಣ. ಶ್ರೀಹರಿ, ನಿನ್ನ ಲೀಲೆಯೇ ಲೀಲೆ. ನಾರದರೆ, ಏನಿದು? ಇದ್ದಕ್ಕಿದ್ದಂತೆ ಇಂಥ ಉದ್ಗಾರ, ಏನನ್ನು ಕಂಡು ಈ ಆನಂದ? ದೇವೇಂದ್ರ, ಶ್ರೀಮನ್ ನಾರಾಯಣನ ರಾಮಾವತಾರದ ಲೀಲೆಯನ್ನು ಕಂಡು ಈ ಉದ್ಗಾರ. ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವ ದೃಷ್ಟಿಯಿಂದ ಪತಿವ್ರತೆಯಾದ ಪತ್ನಿಯನ್ನೇ ಅರಣ್ಯಕ್ಕೆ ಕಳುಹಿಸಿದ ರಾಮನ ಕಾರ್ಯವನ್ನು ಕಂಡು ಆನಂದ ಪಡಬಹುದೇ? ಅದು ಖಂಡಿತ ಆನಂದದ ವಿಷಯವಲ್ಲ. ಆದರೆ ರಾಜನೀತಿಯನ್ನು ಎಷ್ಟು ನಿಷ್ಠೆಯಿಂದ ಪಾಲಿಸಬೇಕು ಎಂದು ರಾಮ ಲೋಕಕ್ಕೆ ತಿಳಿಸಿದ್ದಾನೆ. ಪ್ರಜಾಪಾಲನೆ ಎಂಬುದು ಅಷ್ಟು ಸುಲಭವಲ್ಲ. ಹೆಜ್ಜೆ ಹೆಜ್ಜೆಗೂ ದುಃಖ ಕಷ್ಟಗಳನ್ನು ಕೊಡುವ ಕಠಿಣ ದಾರಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅದಲ್ಲ ವಿಷಯ, ಈಗ ರಾಮ ಒಂದು ಶ್ವಾನಕ್ಕೆ ನ್ಯಾಯ ನೀಡುವ ಲೀಲೆಯನ್ನು ತೋರಿಸುತ್ತಿದ್ದಾನೆ. ಏನು? ಶ್ವಾನಕ್ಕೆ ನ್ಯಾಯವೇ? ಆ ಶ್ವಾನಕ್ಕೆ ಅಂತ ಯಾವ ಅನ್ಯಾಯ ಆಗಿದೆ? ಪ್ರಾಣಿಯಾದ ಅದು ತನಗಾದ ಅನ್ಯಾಯವನ್ನು ಹೇಗೆ ರಾಮನಿಗೆ ಹೇಳುತ್ತದೆ? ರಾಮರಾಜ್ಯದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು ಮಾತನಾಡುವ ಉದಾಹರಣೆಗಳನ್ನು ಕಂಡಿದ್ದೇವೆ. ನಾರದರು, ಈ ವಿಚಾರ ವಿಚಿತ್ರವಾಗಿದೆ. ಮಾತ್ರವಲ್ಲ, ಕುತೂಹಲಕಾರಿಯಾಗಿಯೂ ಇದೆ. ಅದೇನೆಂದು ಸ್ವಲ್ಪ ವಿವರವಾಗಿ ತಿಳಿಸಿ. ನಾನು ತಿಳಿಸುವುದೇನು, ನೀವೇ ನೋಡಿ. ಆ ಶ್ವಾನ ಬಾಗಿಲ ಬಳಿ ಕಾದಿದೆ. ಲಕ್ಷ್ಮಣನ ಬಳಿ ಅದು ತನ್ನ ಕೋರಿಕೆಯೊಂದನ್ನು ರಾಮನಿಗೆ ತಿಳಿಸಬೇಕೆಂದು ಬಯಸಿದೆ. ಆದರೆ ರಾಮನ ಆಜ್ಞೆ ಇಲ್ಲದೆ ಅರಮನೆಯನ್ನು ಪ್ರವೇಶಿಸಲು ಹಿಂಜರಿದಿದೆ. ಲಕ್ಷ್ಮಣ ರಾಮನ ಬಳಿಗೆ ಹೋಗುತ್ತಿದ್ದಾನೆ. ರಾಮ ಏನು ಹೇಳುತ್ತಾನೋ ನೋಡೋಣ. ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ಹೊರಬಾಗಿಲಿಗೆ ಹೋಗಿ ಕಾರ್ಯಾರ್ಥಿಗಳು ಬೇರೆ ಯಾರಾದರೂ ಇರುವರೇನೋ ಎಂದು ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ಒಂದು ಶ್ವಾನವಿತ್ತು. ಶ್ವಾನವೇ? ಅದಕ್ಕೇನು ಕೆಲಸ? ಒಂದು ಶ್ವಾನ ರಾಜಭವನವನ್ನು ಪ್ರವೇಶಿಸುವುದು ಹೇಗೆ ಸಾಧ್ಯ? ಬಹುಶಃ ಅದು ದಾರಿ ತಪ್ಪಿ ಬಂದಿರಬೇಕು. ಲಕ್ಷ್ಮಣ, ಆ ಶ್ವಾನದ ಕೋರಿಕೆ ಏನೆಂದು ಕೇಳಿದೆಯಾ? ಕೇಳಿದೆ ಪ್ರಭು. ಆದರೆ ಅದು ತನ್ನ ಕೋರಿಕೆಯನ್ನು ಪ್ರಭುಗಳ ಎದುರಿಗೆ ಹೇಳುತ್ತೇನೆ ಎನ್ನುತ್ತಿದೆ. ಅಂದರೆ
ಅದು ಸಾಮಾನ್ಯ ಶ್ವಾನವಲ್ಲ. ಯಾರಾದರೂ ಶ್ವಾನ ರೂಪದ ಮಹಾತ್ಮನೇ? ಅಲ್ಲ, ನಮ್ಮ ಪ್ರಭುಗಳ ಬಳಿ ಶ್ವಾನದ ಕೋರಿಕೆ ಏನಿರಬಹುದು? ನಮ್ಮ ರಾಜ್ಯದಲ್ಲಿ ಶ್ವಾನಗಳಿಗೆ ಕಷ್ಟ ಇದೆ ಎಂದು ಹೇಳಲು ಬಂದಿದೆಯೇ? ಲಕ್ಷ್ಮಣ, ನೀನು ಏಕೆ ಆ ಶ್ವಾನವನ್ನು ನನ್ನ ಬಳಿ ಕರೆತರಲಿಲ್ಲ? ಆದರೆ ಅಧಮ ಯೋನಿಯಲ್ಲಿ ಜನಿಸಿದ ತಾನು ರಾಜ ಸಾನ್ನಿಧ್ಯಕ್ಕೆ ಬರಲು ಸಂಕೋಚ ಪಡುತ್ತಿದೆ. ಚಿಂತೆ ಇಲ್ಲ, ಆ ಶ್ವಾನವು ವಿವೇಕದಿಂದ ಯೋಚಿಸುತ್ತಿದೆ. ನನಗೇಕೋ ಅದು ಶ್ವಾನ ರೂಪದ ಮಹಾತ್ಮನೇ ಇರಬೇಕು ಎನಿಸುತ್ತಿದೆ. ನಮ್ಮ ಪ್ರಭುಗಳ ಪ್ರಭಾವದಿಂದ ಒಂದು ಶ್ವಾನವು ಕೂಡ ಧರ್ಮ ನೀತಿಗಳ ಜ್ಞಾನ ಪಡೆದಿದೆ ಎಂದು ಏಕೆ ಹೇಳಬಾರದು? ಏನೋ ಇದು ತುಂಬಾ ವಿಲಕ್ಷಣವಾಗಿದೆ. ಲಕ್ಷ್ಮಣ, ರಾಜನಾದವನ ದೃಷ್ಟಿಯಲ್ಲಿ ತಾರತಮ್ಯವಿರಬಾರದು. ಕಾರ್ಯಾರ್ಥಿಗಳಾಗಿ ಬಂದವರು ಯಾರೇ ಆಗಿರಲಿ, ಅವರ ಸ್ಥಾನಮಾನಗಳು ಏನೇ ಇರಲಿ, ಅವರ ಕೋರಿಕೆಯನ್ನು ಈಡೇರಿಸುವುದು ರಾಜನಾದ ನನ್ನ ಕರ್ತವ್ಯ. ನೀನು ಕೂಡಲೇ ಹೋಗಿ ಆ ಶ್ವಾನವನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ. ಆಗಲಿ ಮಹಾಪ್ರಭು, ನಾನು ಈಗಲೇ ಹೋಗಿ ಆ ಶ್ವಾನವನ್ನು ಕರೆತರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.